ರಾಜ್ಯ ರಾಜಕಾರಣದಲ್ಲಿ ಮೇ ತಿಂಗಳಲ್ಲಿ ದೊಡ್ಡ ಸುನಾಮಿ. ಪಂಚರಾಜ್ಯ ಚುನಾವಣೆ ಫಲಿತಾಂಶದ ಬಳಿಕ ಸಿಎಂ ಚೇಂಜ್. ರಾಜಣ್ಣ ಮಾತು, ಡಿಕೆಶಿ ಸೈಲೆಂಟ್, ಹೈಕಮಾಂಡ್ ಸೀಕ್ರೆಟ್. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಸಂಘರ್ಷ ಚರ್ಚೆ ನಡೆಯುತ್ತಲೇ ಇದೆ. 2023 ಮೇ 21ರಂದು ಅಧಿಕಾರಕ್ಕೇರಿದ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಪ್ರಯತ್ನ ನಡೆಯುತ್ತಿದೆ. ಅಧಿಕಾರ ಹಂಚಿಕೆ ಹೆಸರಲ್ಲಿ ಸಿದ್ದು ಮಣಿಸಲು ಸದ್ದಿಲ್ಲದ ತಂತ್ರಗಳು ನಡೆದವು. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಕುರ್ಚಿ ಬಿಡ್ತಿಲ್ಲ. ಡಿಸಿಎಂ ಡಿಕೆಶಿ ಪ್ರಯತ್ನ ನಿಲ್ಲಿಸುತ್ತಿಲ್ಲ. ಇದೀಗ ಅಧಿಕಾರ ಬಡಿದಾಟಕ್ಕೆ ಒಂದು ಕ್ಲೈಮ್ಯಾಕ್ಸ್ ಪ್ಲಾನ್ ರೆಡಿಯಾಗಿದೆ. ಅದು ಮೇನಲ್ಲಿ ನಡೆಯುತ್ತೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಮೇ ತಿಂಗಳ ಡೆಡ್ಲೈನ್ ಕೊಟ್ಟ ಕೆಎನ್ ರಾಜಣ್ಣ, ಸಿಎಂ ಬದಲಾವಣೆಯೋ ಸಂಪುಟ ಸರ್ಜರಿಯೋ? ಸದ್ಯ ಮೇ ತಿಂಗಳ ಗುಮಾನಿ ಹರಿಬಿಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಮೇ ತಿಂಗಳಲ್ಲಿ ಕೆಲವೊಂದು ಬದಲಾವಣೆ ಆಗ್ತವೆ ಎನ್ನುವ ಮೂಲಕ ಅಧಿಕಾರ ಹಂಚಿಕೆ ಗುಸುಗುಸು ಪಿಸುಪಿಸು ಚರ್ಚೆ ಜೋರಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆ ವಿಚಾರಕ್ಕೆ ಹತ್ತಿದ ಕಿಚ್ಚು ಸಿದ್ದರಾಮಯ್ಯ ಮೌನವನ್ನ ಪ್ರಶ್ನೆ ಮಾಡಿತ್ತು. ಸಿದ್ದರಾಮಯ್ಯ ಆಪ್ತರನ್ನ ಟಾರ್ಗೆಟ್ ಮಾಡಲಾಗಿದೆ ಎಂಬ ಚರ್ಚೆ ಮಧ್ಯೆ ಸಿದ್ದರಾಮಯ್ಯ ಅಸಹಾಯಕತೆಯನ್ನ ಪ್ರಶ್ನೆ ಮಾಡಿದ್ದ ರಾಜಣ್ಣ ಮೇ ತಿಂಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ನಡೆಯಲಿದೆ ಎಂದು ಹೇಳಿದ್ರು. ಇದೀಗ ಆ ಮಾತಿಗೆ ಪೂರಕವೆಂಬಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಮೇ 4ಕ್ಕೆ 2 ಉಪಚುನಾವಣೆ ಮತ್ತು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬರಲಿದೆ. ಫಲಿತಾಂಶ ಬಂದ ಒಂದು ವಾರದ ಬಳಿಕ ಸಿಎಂ ಸಿದ್ದರಾಮಯ್ಯ ಮೇ 10ರ ನಂತರ ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರಂತೆ. ಹೈಕಮಾಂಡ್ ಮುಂದೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚಿಸಿ ವಾಪಸ್ ಬರಲಿದ್ದಾರಂತೆ. ಹೀಗಾಗಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಮೇನಲ್ಲಿ ಸ್ವಲ್ಪ ಬದಲಾವಣೆಯಾಗಲಿದೆ ಎಂಬ ಮಾತನ್ನ ಹೇಳಿದ್ದಾರೆ. ಅಧಿಕಾರ ಹಂಚಿಕೆ ಸಮರಕ್ಕೆ ಬೀಳುತ್ತಾ ಬ್ರೇಕ್. 2+3 ಸೂತ್ರದಲ್ಲಿ ಹೈಕಮಾಂಡ್ ಸಂಧಾನ ಸಭೆ. ಡಿಕೆಶಿಗೆ ಪಟ್ಟ ಕಟ್ಟಲು ಅಖಾಡ ಕೇಳಿತಾರ ಸೋನಿಯಾ? ಮೇ 10ರ ನಂತರ ಸಿಎಂ ಸಿದ್ದರಾಮಯ್ಯ ಒಬ್ಬರೇ ದೆಹಲಿಗೆ ತೆರಳುತ್ತಿಲ್ಲ. ಡಿಸಿಎಂ ಡಿಕೆಶಿ ಸಹ ದೆಹಲಿಗೆ ತೆರಳಲಿದ್ದಾರೆ. ಈ ವೇಳೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಅಧಿಕಾರ ಹಂಚಿಕೆ ಗೊಂದಲವಿದೆ. ಈ ಗೊಂದಲದ ಬಗ್ಗೆ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಲು ಸಜ್ಜಾಗಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರನ್ನ ಕೂರಿಸಿಕೊಂಡು ಚರ್ಚೆ ಮಾಡಲಿದ್ದಾರೆ ಎಂಬ ಮಾಹಿತಿ ಇದೆ. ಈ ವೇಳೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಪಟ್ಟತ್ಯಾಗ ಮಾಡಿ ಎಂದು ಒಪ್ಪಿಸ್ತಾರಾ, ಇಲ್ಲ ಮುಂದುವರಿಯಿರಿ ಅಂತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಒಂದು ವೇಳೆ ಸಿದ್ದರಾಮಯ್ಯರನ್ನ ನೀವೇ ಮುಂದುವರಿಯಿರಿ ಎಂದ್ರೆ ಸಂಪುಟ ಸರ್ಜರಿ ಫಿಕ್ಸ್ ಎನ್ನಬಹುದು. ಆಪ್ತ ಸಚಿವರು ನಾಯಕರ ಜೊತೆ ಸಿದ್ದರಾಮಯ್ಯ ಸೀಕ್ರೆಟ್ ಮೀಟಿಂಗ್. ರಾಜಣ್ಣ, ಸತೀಶ್, ಪರಮೇಶ್ವರ್ ಜೊತೆ ಸಿಎಂ 3 ಗಂಟೆ ರಣತಂತ್ರ. ಇನ್ನು ಸಿಎಂ ಸಿದ್ದರಾಮಯ್ಯ ರಾಜಕೀಯ ಸನ್ಯಾಸಿ ಏನಲ್ಲ. ಅಧಿಕಾರ ಅನುಭವಿಸಿದ್ರು ಇನ್ನಷ್ಟು ಕಾಲ ಅಧಿಕಾರ ಮಾಡಬೇಕು ಎಂಬ ಬಯಕೆ ಇದ್ದೇ ಇರುತ್ತೆ. ಹೀಗಿರುವಾಗ ಸಿದ್ದರಾಮಯ್ಯ ಆಪ್ತರನ್ನ ಭೇಟಿ ಮಾಡಿದ್ದಾರೆ. ಮೇ 10ರ ನಂತರ ದೆಹಲಿಗೆ ತೆರಳುವ ಮುನ್ನವೇ ಆಪ್ತರ ಜೊತೆ ಚರ್ಚೆ ಮಾಡ್ತಿದ್ದು, ಹೈಕಮಾಂಡ್ ಮುಂದೆ ತಮ್ಮ ವರಸೆ ಮುಂದಿಡಲು ಕಾರ್ಯತಂತ್ರ ಮಾಡ್ತಿದ್ದಾರಂತೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಗಂಟೆಗೂ ಅಧಿಕ ಕಾಲ ಆಪ್ತರ ಜೊತೆ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರಂತೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಆಪ್ತ ಸಚಿವರಾದ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್, ಮಾಜಿ ಸಚಿವ ಕೆಎನ್ ರಾಜಣ್ಣ ಭಾಗಿಯಾಗಿದ್ರಂತೆ. ಕನಕಪುರ ಬಂಡೆಗೆ ಟೆನ್ಷನ್ ತಂದಿಟ್ಟ ಟಗರು ರಾಮಯ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗದ್ದಲ ಬೂದಿ ಮುಚ್ಚಿದ ಕೆಂಡದಂತಿದೆ. ಹೈಕಮಾಂಡ್ ಮೇಲೆ ಡಿಕೆ ಶಿವಕುಮಾರ್ ನಿರಂತರವಾಗಿ ಒತ್ತಡ ಹೇರುತ್ತಿದ್ದಾರೆ. ಪವರ್ ಶೇರಿಂಗ್ ಗದ್ದಲ ನೀವೇ ಬಗೆಹರಿಸಿಕೊಳ್ಳಬೇಕು ಅಂತ ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು. ರಾಹುಲ್ ಗಾಂಧಿ ಮೈಸೂರಿಗೆ ಬಂದಾಗ ಏರ್ಪೋರ್ಟ್ನಲ್ಲಿ ಇಬ್ಬರ ಜೊತೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು. ರಾಹುಲ್ ಗಾಂಧಿ ಏನೇ ತೀರ್ಮಾನ ಕೈಗೊಂಡ್ರು ಅದಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೊಂಡು ಬರ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಇದುವರೆಗೂ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ. ಮತ್ತೊಂದೆಡೆ ಶಾಸಕರು ಸಂಪುಟ ಪುನರ್ರಚನೆಗೆ ಬಿಗಿಪಟ್ಟು ಹಿಡಿದಿರೋದು ಡಿಕೆಶಿಗೆ ಟೆನ್ಷನ್ ತಂದಿಟ್ಟಿದೆ. ಸಂಪುಟ ಪುನರ್ರಚನೆಗೆ ಅವಕಾಶ ನೀಡಿದ್ರೆ ಸಿಎಂ ಕುರ್ಚಿ ತಪ್ಪಿ ಹೋಗಬಹುದು ಎಂಬ ಆತಂಕದಲ್ಲಿದ್ದಾರೆ. ಹೀಗಾಗಿ ಮೇ ತಿಂಗಳು ಯಾರ ಪಾಲಿಗೆ ಅದೃಷ್ಟದ ತಿಂಗಳಾಗುತ್ತದೆ ಎಂಬುದನ್ನ ಕಾದು ನೋಡಬೇಕಿದೆ. ಪವನ್ ಕೆ ಲಕ್ಷ್ಮೀಕಾಂತ್, ಲಯನ್ ಟಿವಿ.